ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಎಲ್ಲರಿಗೂ ನಮಸ್ತೆ. ನಾಳೆ RRB PO RRB ಕ್ಲರ್ಕ್ ಎರಡರದ್ದು ರಿಸಲ್ಟ್ ಬರುತ್ತೆ. ನಾಳೆ ಈ ಟೈಮಿಗೆಲ್ಲ ನಮಗೆ ನಮ್ಮ ರಿಸಲ್ಟು ಕಟ್ ಆಫ್ ಎಲ್ಲ ಗೊತ್ತಾಗಿರುತ್ತೆ. ಆ್ಯಂಡ್ ನಾನೇ ನಿನ್ನೆ ವಿಡಿಯೋದಲ್ಲಿ ಈ ಥರ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನು ನೋಡೋಕೆ ಹೋಗ್ಬೇಡಿ, ಆರಾಮಾಗಿ ತಲೆ ಕೆಡಿಸ್ಕೊಳ್ದಲೆ ಅಂತ ಹೇಳಿದ್ದೆ. ಬಟ್ ನನಗೆ ಇರೋಕ್ಕಾಗಲಿಲ್ಲ. ನಾನೇ ಏನಾಗ್ಬೋದು ಕಟ್ ಆಫ್ ಅಂತ ಅಂದರೆ ಮೈಂಡಲ್ಲಿ ಸಖತ್ತು ವರೀಸಿತ್ತು. ಸೊ ನಾನು ಹಂಗೆ ಸುಮ್ಮನೆ ನೋಡ್ತಿದ್ದೆ. ಅವಾಗ ಅಂದರೆ ಲಾಸ್ಟ್ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನಾನು ಈ ವರ್ಷ ಎಷ್ಟು ಜನ ಎಕ್ಸಾಮ್ ಬರೆದಿದ್ದಾರೆ, ಇಂಟರ್ವ್ಯೂಗೆ ಎಷ್ಟು ಜನ ಕರೆದ್ರು, ಡಿಫಿಕಲ್ಟಿ ಲೆವೆಲ್ ಏನಿತ್ತು, ಮತ್ತು ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ 70 ಎಬೋ, ಆ ಥರ ಎಲ್ಲ ಕನ್ಸಿಡರ್ ಮಾಡಿದೆ. ಅಂದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಾನು ವಿಡಿಯೋ ಹಾಕಿದ್ದೀನಲ್ಲ ಅದರಲ್ಲಿ. ಬಟ್ ಇದನ್ನು ಅಬ್ಸರ್ವ್ ಮಾಡೇ ಇರಲಿಲ್ಲ ನಾನು. ಸೊ ಇದನ್ನು ಅಬ್ಸರ್ವ್ ಮಾಡಿದೆ. ಮೇ ಬಿ ಇದೂ ಪಾಸಿಬಿಲಿಟಿ ಇರ್ಬೋದು. ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ನಿಮಗೆ. ಇದು ಕರೆಕ್ಟಾ ನಾನು ಅನ್ಕೋತಿರೋದು ಅಥವಾ ರಾಂಗಾ ಅಂತ ಹೇಳಿ ಅಂತ ನೀವು ಕನ್ಫರ್ಮೇಷನ್ಗೆ. ಸೊ ಏನು ಅಂತ ಅಂದರೆ ಸಿಂಪಲ್ ನೋಡಿ, 2023ಲಿ ಮೇನ್ಸ್ ಕಟ್ ಆಫ್ ಇದು, ಓಕೆನಾ? ನೀವು ಗಮನ ಕೊಟ್ಟು ನೋಡಿ, 54.13, 54.13, 54 ಸೇಮ್ ಇದೆ ಮೇನ್ಸ್ ಕಟ್ ಆಫು. ಆ್ಯಂಡ್ ಆ ವರ್ಷ ಇಂಟರ್ವ್ಯೂಗೆ ಅಂದರೆ ಪ್ರೀವಿಯಸ್ ಇಯರು ಆಲ್ಮೋಸ್ಟ್ 1:10 ಅಂತೆ. ನನಗೆ ಗೊತ್ತಿಲ್ಲ, ಒಟ್ಟಿಗೆ ಹೇಳ್ತಿದ್ದಾರೆ ಎಲ್ಲರೂ ಲಾಸ್ಟ್ ಇಯರ್ ಬರ್ದವರು 1:10 ಅಂತ, ಓಕೆನಾ? ಆ್ಯಂಡ್ ಆ ವರ್ಷದ್ದು ಫೈನಲ್ ಕಟ್ ಆಫ್ ನೋಡಿ, 54 SC ST, 40 ಇತ್ತು SCಗೆ, STಗೆ 38 ಇತ್ತು, OBC 44, EWS 43, ಜನರಲ್ 46, 54ಗೆ. ಬಟ್ ಮೈನ್ಸ್ ಕಟ್ ಆಫು ಎಲ್ಲರಿಗೂ ಸೇಮು. ಬಟ್ ಈ ವರ್ಷ ನೋಡಿ ಮೈನ್ಸ್ ಕಟ್ ಆಫ್ನ, ಈ ವರ್ಷ ಮೈನ್ಸ್ ಕಟ್ ಆಫು SCಗೆ ಲಾಸ್ಟ್ ಇಯರ್ಗಿಂತ ಜಸ್ಟ್ 0.67 ಸಮಥಿಂಗ್ ಜಾಸ್ತಿ ಆಗಿದೆ. STಗೆ ಆ್ಯಕ್ಚುಲಿ ಲಾಸ್ಟ್ ಇಯರ್ಗಿಂತ ಕಮ್ಮಿ ಆಗಿದೆ. ಬಟ್ ಇನ್ನು ಉಳಿದಿರೋ ಕ್ಯಾಟಗರಿಗೆ ಸೇಮ್ ಇದೆ. ಈ ಥರ ಏನಕ್ಕಾಗಿದೆ ಅಂತ ಅಂದರೆ, ಈ ಸಲ ಇಂಟರ್ವ್ಯೂ ಕರ್ತಿರೋದು 1:5.5 ಏನೋ ಬರ್ತಾರಷ್ಟೇ, ಓಕೆನಾ? 1:5, ಆಲ್ಮೋಸ್ಟ್ 1:5 ಅಂತ ಅಂದ್ಕೊಳ್ಳಿ. ಈಗ ಏನು ಕಮ್ಮಿ ಆಗಿದೆ ಅಂದರೆ, ಈ 1:5ಅಲ್ಲಿ ಆ ಕ್ಯಾಟಗರಿಯವರು ಕಮ್ಮಿ ಇದ್ದಾರೆ. ಅಂದರೆ ಆ ಕ್ಯಾಟಗರಿ ತಗೋಬೇಕಲ್ಲ, ಈಗ ಅವ್ರನ್ನೂ ಅದೇ ರೇಷಲ್ಲಿ ತಗೋಬೇಕು, ಎಲ್ಲ ಕ್ಯಾಟಗರಿಯವ್ರನ್ನೂ ಅದೇ ರೇಷಲ್ಲಿ ತಗೋಬೇಕು. ಸೊ ಆ ರೇಷಲ್ಲಿ ತಗೊಳಕ್ಕೆ ಹೋದಾಗ ಲಾಸ್ಟ್ 5:5 ಲಾಸ್ಟ್ ಪರ್ಸನ್ ಇರ್ತಾರಲ್ಲ, ಅವರು ಈ ಮಾರ್ಕ್ಸ್ ರೇಂಜಲ್ಲಿ ಸಿಗಾಕೊಂಡಿದ್ದಾರೆ ಅಂತ. ಇಲ್ಲೂ ಸೇಮು, ಲಾಸ್ಟ್ ಇಯರ್ ಕೂಡ ಹಂಗೆ ಆಗಿದೆ. ಈ ಮಾರ್ಕ್ಸ್ ರೇಂಜಲ್ಲಿ ಅವ್ರು ಎಲ್ಲ ಕ್ಯಾಟಗರಿಯಲ್ಲೂ ಸೇಮ್ ಮಾರ್ಕ್ಸ್ ರೇಂಜಲ್ಲಿ ಸಿಗಾಕೊಂಡಿದ್ದಾರೆ. ಬಟ್ ಈ ವರ್ಷ ಮಾತ್ರ ಇನ್ನೂ ಕಮ್ಮಿ ಮಾರ್ಕ್ಸ್ ರೇಂಜಲ್ಲಿ ಸಿಗಾಕೊಂಡಿದ್ದಾರೆ. ಇದರಿಂದ ಏನಾಗುತ್ತೆ, ಇವ್ರ ಕಟ್ ಆಫು ಫೈನಲಲ್ಲಿ ಏನು ಬರುತ್ತೆ ಅದರಲ್ಲಿ ಹಾರ್ಡ್ಲಿ ಚೇಂಜಸ್ ನೋಡ್ಬೋದು ನಾವು. ಯಾಕೆಂದರೆ ಇರೋದೇ ಅಷ್ಟು ಜನ ಅದೇ ರೇಷಲ್ಲಿ ತಗೊಂಡಿದ್ದಾರೆ. ಬಟ್ ಈ ಸಲ ವೇಕೆನ್ಸಿನೂ ಜಾಸ್ತಿ ಇದೆ. ಸೊ ಅಂದರೆ ಈ ಥರ ಅರ್ಥ ಆಗ್ತಿದೆ ಅನ್ಕೋತೀನಿ ನಾನು ಹೇಳ್ತಿರೋದು. ಬಟ್ ನಮ್ಮ OBC EWS ಅವ್ರದ್ದೆಲ್ಲ ಕಟ್ ಆಫು ಸೇಮ್ ಇದೆ, ಬಟ್ ಜಾಸ್ತಿ ಆಗಿದೆ. ಯಾಕೆ ಅಂತಂದರೆ ಆ ರೇಂಜಲ್ಲಿ ನಮ್ಮ ರೇಷಿಗೆ 1:5 ರೇಷಲ್ಲಿ ಲಾಸ್ಟ್ ಪರ್ಸನ್ನು ಇಷ್ಟು ಸ್ಕೋರ್ ಮಾಡಿದ್ದಾನೆ ಎಲ್ಲ ನಮ್ಮ OBC EWS ಜನರಲ್ ಕ್ಯಾಟಗರಿಯಲ್ಲಿ. ಆ್ಯಂಡ್ SC STಲಿ ಲಾಸ್ಟ್ ಪರ್ಸನ್ನು ಇಷ್ಟು ಸ್ಕೋರ್ ಮಾಡಿದ್ದಾನೆ. ಬಟ್ ರೇಷು ಅಷ್ಟೇ ಇದೆ ಅಲ್ಲ ಅದರಲ್ಲೂ. ಅದನ್ನು ಅಬ್ಸರ್ವ್ ಮಾಡಿದರೆ ಏನಾಗುತ್ತೆ ಅಂದರೆ, ಈ ವರ್ಷ ಫೈನಲ್ ನನ್ನ ಪ್ರಕಾರ ಇವಾಗ ಏನು ಕನ್ಸಿಡರ್ ಮಾಡ್ದಲೆ ನನ್ನ ಗಟ್ ಫೀಲ್ ಏನು ಹೇಳ್ತಿದೆ ಅಂತ ಅಂದರೆ, ಕಟ್ ಆಫು ಫೈನಲ್ ಕಟ್ ಆಫು SCದು ಲಾಸ್ಟ್ ಇಯರ್ 45.2 ಇತ್ತಲ್ಲ, ಮೋರ್ ಆರ್ ಲೆಸ್ 40 ಅಬ್ಬಬ್ಬಾ ಅಂತಂದರೆ +0.5 ಅಥವಾ -0.5. ST 38.65 ಇತ್ತು, ಈ ವರ್ಷವೂ ಅದೇ ರೇಂಜ್. ಯಾಕೆಂದರೆ ST ಲಾಸ್ಟ್ ಇಯರ್ಗಿಂತ ಮೈನ್ಸ್ ಕಟ್ ಆಫ್ ಕಮ್ಮಿ ಆಗಿದೆ. ಸೊ ಇಂಟರ್ವ್ಯೂ ರೇಂಜ್ ಅದೇ ಥರ ಬರುತ್ತೆ. ಸೊ ಇನ್ನೂ ಕಮ್ಮಿ ಜನ ತಗೊಂಡಿದ್ದಾರೆ. ಸೊ ಅದರಿಂದ ಅದು 38. ಆ್ಯಂಡ್ ಇದು 38 ಆಗಿ ಇದು 48 ಆಗಿ ನಾವು OBCಗೆ 45, 46 ಆ ಥರ ಹೋಗಲ್ಲ, ಅಷ್ಟೊಂದು ಗ್ಯಾಪ್ ಆಗಲ್ಲ. ST SC OBC ಜನರಲ್ ಅವರಿಗೆಲ್ಲ ಅಷ್ಟೊಂದು ಗ್ಯಾಪ್ ಆಗಲ್ಲ. ಒಂದು ಸ್ಟ್ಯಾಂಡರ್ಡ್ ಗ್ಯಾಪು ನೀವು ಪ್ರತಿ ವರ್ಷ ತೆಗೆದು ನೋಡಿ, 4 or 5 ST ಮತ್ತು OBCಗೆ, SC OBCಗೆ 3-4 ಅದೇ ರೇಂಜಲ್ಲಿರುತ್ತೆ. ಆ್ಯಂಡ್ EWS ಅಷ್ಟೇ, OBCಗಿಂತ 1.5 ಕಮ್ಮಿ ಇರುತ್ತೆ. ಆ್ಯಂಡ್ ಜನರಲ್ಲು OBCಗಿಂತ 2.5 ಜಾಸ್ತಿ ಇರುತ್ತೆ. ಸೊ ಅದರಿಂದ ನನ್ನ ಫೈನಲ್ ಪ್ರೆಡಿಕ್ಷನ್ನು ಅಂದರೆ ಮೈ ಗಟ್ ಫೀಲ್ ಏನು ಅಂತಂದರೆ, SCಗೆ 40, STಗೆ 38, OBC 43, EWS 42,
ಜನರಲ್ 45. ಸೊ ಇದು ನಿಮಗೆ ಯಾವ ಬೇಸ್ ಮೇಲೆ ಹೇಳ್ತಿದ್ದೀನಿ ಅಂತ ಗೊತ್ತಾಯ್ತು ಅನ್ಕೋತೀನಿ. ಈ ಬೇಸ್ ಮೇಲೆ ಈ 2 ಕ್ಯಾಟಗರಿಗೆ ಮೇನ್ಸ್ ಕಟ್ ಆಫು ಈ ರೇಂಜಲ್ಲಿ ನಿಂತ್ಕೊಂಡಿದೆ ಆ್ಯಂಡ್ ಇಂಟರ್ವ್ಯೂಗೆ 1:5 ಕರೆದಿದ್ದಾರೆ ಈ ಸಲ. ಸೊ ಈ ರೇಂಜಲ್ಲಿ ಈ ಕ್ಯಾಟಗರಿ ಅವ್ರಿಗೆ ನಿಂತ್ಕೊಂಡಿದೆ ಅಂತಂದರೆ ಪ್ರೀವಿಯಸ್ ಇಯರಲ್ಲೂ ಗಿಂತ ಕಮ್ಮಿ ನಿಂತ್ಕೊಂಡಿದೆ. ಸೊ ನಾನು ಇದನ್ನು ನೋಡಿದ್ದೆ ಇಷ್ಟು ದಿನ. ಆ್ಯಂಡ್ ಎಲ್ಲರೂ ಮಾರ್ಕ್ಸ್ ಎಷ್ಟು ಅಂದರೆ ಎಲ್ಲರೂ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಹೇಳ್ತಿದ್ರಲ್ಲ, ಸೊ ಅದನ್ನು ಕನ್ಸಿಡರ್ ಮಾಡಿದೆ. ಬಟ್ ಈ ಥರ ಪಾಯಿಂಟ್ ಆಫ್ ವ್ಯೂವಲ್ಲಿ ಯೋಚನೆ ಮಾಡಿದರೆ ದಿಸ್ ಈಸ್ ವೆರಿ ಮಚ್ ಪಾಸಿಬಲ್. ಈ ಎಕ್ಸ್ಪೆಕ್ಟೆಡ್ ಕಟ್ ಆಫು ವೆರಿ ಮಚ್ ಪಾಸಿಬಲ್ ಇದೆ. ಇಟ್ಸ್ ಓಕೆ, ನಾಳೆ ಎಲ್ಲರಿಗೂ ಗೊತ್ತಾಗುತ್ತೆ. ಆ್ಯಕ್ಚುಯಲ್ ಕಟ್ ಆಫು ಈ ಟೈಮಿಗೆಲ್ಲ ಗೊತ್ತಾಗಿರುತ್ತೆ. ಸೊ ತುಂಬ ಹೊರೆ ಆಗಬೇಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಆದಷ್ಟು ಕರ್ನಾಟಕ ಆಸ್ಪಿರೆಂಟ್ಸೇ ಸೀಟ್ನ ತೊಗೊಳ್ಳಿ ಈ ವರ್ಷ ಆಗಲಿ ಅಂದರೆ ನೆಕ್ಸ್ಟ್ ಇಯರ್ ನಾವು ಜಾಯ್ನ್ ಆಗ್ತೀವಿ. ಥ್ಯಾಂಕ್ ಯು ಸೊ ಮಚ್.